ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಆರಿಕಾಡಿ ಕೋಟೆಯ ಬಾವಿಯಲ್ಲಿ ನಿಧಿಯಾಗಲು ಬಂದ ಘಟನೆ ಮುಂದುವರೆದಿದೆ ಸುತ್ತಲಿನ ನಿಗೂಢತೆ. ಎಸ್ಡಿಪಿಐ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ ವತಿಯಿಂದ ಪ್ರತಿಭಟನಾ ಮಾರ್ಚ್. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ. ಕುಂಬಳೆ ಆರಿಕಾಡಿ ಕೋಟೆಯಲ್ಲಿ ನಿಧಿ ಬೇಟೆ. ಪಂಚಾಯತ್ ಉಪಾಧ್ಯಕ್ಷ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ಮೊಗ್ರಾಲ್ ಪುತ್ತೂರು ಸಮಿತಿ. ದೇವಾಲಯಗಳಿಗೆ ನುಗ್ಗಿ ಕಳ್ಳತನ ನಡೆಸುವ ಕುಖ್ಯಾತ ಕಳ್ಳನ ಬಂಧನ. ಗೂಡಿನ ಬಳಿ ಮೊಹಮ್ಮದ್ ರಫೀಕ್ ಬಂಧಿತ ಆರೋಪಿ. ಕಾಸರಗೋಡು ನೀಲೇಶ್ವರ ಸಿಡಿಮದ್ದು ಸ್ಫೋಟ. ಸರ್ಕಾರದ ಭರವಸೆ ಇನ್ನೂ ಜಾರಿಯಾಗಿಲ್ಲ. ವಾರ್ತೆಗಳು ವಿವರವಾಗಿ. ಕುಂಬಳೆ ಆರಿಕಾಡಿ ಕೋಟೆಯ ಬಾವಿಯಲ್ಲಿ ಪಂಚಾಯತ್ ಉಪಾಧ್ಯಕ್ಷ ಸೇರಿದಂತೆ 5 ಸದಸ್ಯರ ತಂಡ ನಿಧಿ ಅಗೆಯಲು ಬಂದ ಘಟನೆಯ ಸುತ್ತಲಿನ ನಿಗೂಢತೆ ಮುಂದುವರೆದಿದೆ. ಇಂದಿಗೂ ನಿಧಿ ಇದೆ ಎಂದು ನಂಬುವುದು, ಅದನ್ನು ಅಗೆಯಲು ಬರುವುದು ಸಿನಿಮಾದ ಕಥೆಯಂತೆ ಭಾಸವಾಗುತ್ತದೆ. ಆದರೆ ನಿಧಿಯ ಹೆಸರನ್ನು ಹೇಳಿ ಬೇರೆ ಏನನ್ನಾದರೂ ಹುಡುಕಲು ಆ ತಂಡ ಬಂದಿತ್ತೇನೋ ಎಂದು ಸ್ಥಳೀಯರು ತಮ್ಮ ಅನುಮಾನಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಕೇರಳ ರಾಜ್ಯದ ಪುರಾತತ್ವ ಇಲಾಖೆಯ ನಿಯಂತ್ರಣದಲ್ಲಿರುವ ಕುಂಬಳೆ ಆರಿಕಾಡಿ ಕೋಟೆಯಲ್ಲಿ ನಿಧಿ ಅಗೆಯಲು ಬಂದಿದ್ದ ಮೊಗ್ರಾಲ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಸೇರಿದಂತೆ 5ರನ್ನು ಕುಂಬಳೆ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಸೋಮವಾರ ಸಾಯಂಕಾಲ ಈ ಘಟನೆ ನಡೆದಿರುವುದು. ಈ ತಂಡ ಕೋಟೆಯೊಳಗಿನ ಬಾವಿಯೊಳಗಿನಿಂದ ನಿಧಿ ಅಗೆಯಲು ಪ್ರಯತ್ನಿಸಿದೆ. ಗ್ರಾಮ ಪಂಚಾಯತ್ ಸದಸ್ಯನೂ ಆಗಿರುವ ರಾಜಕೀಯ ಮುಖಂಡ ಮುಜೀಬ್ ಅವರ ಸೂಚನೆ ಮೇರೆಗೆ ನಿಧಿ ಅಗೆಯಲು ಬಂದಿರುವುದಾಗಿ ತಂಡ ಪೊಲೀಸರಲ್ಲಿ ಬಹಿರಂಗಪಡಿಸಿದ್ದಾರೆ. ಈ ತಂಡದಲ್ಲಿ ಕಾಸರಗೋಡು ಮತ್ತು ನೀಲೇಶ್ವರ ಠಾಣೆ ವ್ಯಾಪ್ತಿಯ ಯುವಕರು ಇದ್ದಾರೆ. ನೆರೆಹೊರೆಯವರು ಕೋಟೆಯೊಳಗಿನಿಂದ ಶಬ್ದ ಕೇಳಿ ಬರುತ್ತಿರುವುದರಿಂದ ಅಲ್ಲಿಗೆ ತೆರಳಿ ನೋಡಿದಾಗ ನಿಧಿ ಅಗೆಯುತ್ತಿರುವುದು ಕಂಡುಬಂದಿದೆ. ಸ್ಥಳೀಯರು ಅವರನ್ನು ತಡೆದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕುಂಬಳೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಘಟನೆ ಬಗ್ಗೆ ತನಿಖೆ ನಡೆಸುತ್ತಿರುವುದಾಗಿ ಕುಂಬಳೆ ಪೊಲೀಸರು ತಿಳಿಸಿದ್ದಾರೆ. അതിന് മാത്രം ഇത് ഇതിന്റെ അകത്തുണ്ടെന്നും പറഞ്ഞ് അതാണ് ഇവർ അതിന്റെ കുഴിക്കാവുന്നത്. അപ്പൊ പിക്കാസ് പൊട്ടി ആ പിക്കാസ് എടുത്തിട്ട് അവർ തിരിച്ചു വന്നിട്ട് ആ പിക്കാസിനെ അവർ ഇങ്ങോട്ട് വരുന്ന കാണുമ്പോ അവർ ചാടിയാണ്. ആ ചാടിച്ചാകുമ്പോ ഇവരതിനെ കണ്ടിട്ട് വേറൊരു വണ്ടി ഉണ്ടായി സാറേ, കറുത്തൊരു വണ്ടി ഉണ്ടായിരുന്നു, മറ്റേ ഒരു ബ്രീസ. അവന്മാരെ മുമ്പിൽ വെച്ചാണ് അവർ കുറെ നേരം ഇങ്ങനെ റൗണ്ട് അടിക്കും. വണ്ടിയുണ്ട്. അവർ എത്ര പേരുണ്ട്? ഞാൻ ഒറ്റക്ക് ഇവര് പിന്നെ അതാണ് അയാൾ പറയുന്നത്. ആദ്യം പറഞ്ഞ നീ ಆರೋಪಿಗಳ ಬಂಧನವನ್ನು ದಾಖಲಿಸಿಕೊಂಡು ನಿಧಿಯನ್ನು ಅಗೆಯಲು ಬಳಸಲಾಗುತ್ತಿದ್ದ ಗುದ್ದಲಿ ಮತ್ತು ಇತರ ಉಪಕರಣಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹೆಚ್ಚಿನ ತನಿಖೆ ಕೈಗೊಂಡು ಇದರಲ್ಲಿ ಬೇರೆ ಯಾರಾದರೂ ಶಾಮೀಲಾಗಿದ್ದಾರೆಯೇ ಎಂದು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಇದೇ ವೇಳೆ ತಂಡ ನಿಧಿ ಅಗೆಯಲು ಬಂದ ಘಟನೆಯಲ್ಲಿ ನಿಗೂಢತೆ ಮುಂದುವರೆದಿದೆ ಎಂದು, ಇಂದಿಗೂ ನಿಧಿ ಇದೆ ಎಂದು ನಂಬುವುದು, ಅದನ್ನು ಅಗೆಯಲು ಬರುವುದು ಸಿನಿಮಾ ಕಥೆಯಂತೆ ಭಾಸವಾಗುತ್ತದೆ ಎಂದು, ಆದರೆ ನಿಧಿಯ ಹೆಸರನ್ನು ಹೇಳಿ ಬೇರೆ ಏನನ್ನಾದರೂ ಹುಡುಕಲು ಆ ತಂಡ ಬಂದಿತ್ತೇನೋ ಎಂದು ಸ್ಥಳೀಯರು ತಮ್ಮ ಅನುಮಾನಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎಸ್ಡಿಪಿಐ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ ವತಿಯಿಂದ ಮೊಗ್ರಾಲ್ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಮಾರ್ಚ್ ನಡೆಸಲಾಯಿತು. ಸಂವಿಧಾನ ಪ್ರಮಾಣ ವಚನ ಉಲ್ಲಂಘನೆ ಮಾಡಿದ 4ನೇ ವಾರ್ಡ್ ಮೆಂಬರ್ ಹಾಗೂ ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿಯಾಗಿತ್ತು ಪ್ರತಿಭಟನೆ. ಸಂವಿಧಾನ ಪ್ರಮಾಣ ವಚನ ಉಲ್ಲಂಘನೆ ಮಾಡಿದ 4ನೇ ವಾರ್ಡ್ ಮೆಂಬರ್ ಹಾಗೂ ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಎಸ್ಡಿಪಿಐ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ ವತಿಯಿಂದ ಮೊಗ್ರಾಲ್ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಮಾರ್ಚ್ ನಡೆಸಲಾಯಿತು. जिंदाबाद
ಎಸ್ಡಿಪಿಐ ಜಿಲ್ಲಾ ಸಮಿತಿ ಸದಸ್ಯೆ ಆಯಿಷತ್ ಸಫ್ರಾ ಬೇವಿ ಉದ್ಘಾಟಿಸಿದರು. ಎಸ್ಡಿಪಿಐ ಜಿಲ್ಲಾ ಸಮಿತಿ ಸದಸ್ಯ ಬಶೀರ್ ಅಬುಬಕರ್ ಅಧ್ಯಕ್ಷತೆ ವಹಿಸಿದ್ದರು. ಇಬ್ರಾಹಿಂ ಖಲೀಲ್ ಸ್ವಾಗತಿಸಿದರು. സക്രിയ കുന്നിൽ, അൻവർ കല്ലങ്കൈ മുൻതാദവരും മാതനാടിದರು. ഇത് ഒരു പഞ്ചായത്തിൻ്റെ ഭരണസമിതിയിലെ മൊഗ്രാപുത്തൂർ പഞ്ചായത്ത് വൈസ് പ്രസിഡൻ്റാണ് ഈ ഒരു സംഭവം നടത്തിയത്. അദ്ദേഹത്തിൻ്റെ നേതൃത്വത്തിലാണ് സംഭവം നടന്നത്. അതുകൊണ്ട് തന്നെ ഇതിൻ്റെ നിഗൂഢത, നേരത്തെ പറഞ്ഞതുപോലെ നിഗൂഢത അട്ടിമറിക്കാൻ സാധ്യതയുണ്ട്. ഈ അട്ടിമറി ഉണ്ടാവുന്നതിന് മുമ്പ് തന്നെ കൃത്യമായ അന്വേഷണം നടത്തിയിട്ട് അതിൽ ഈ പറഞ്ഞ പോലെ നിധി തേടിയാണോ പോയത്, അല്ലെങ്കിൽ കാസർഗോഡ് മുമ്പ് നടന്ന പല വിഷയങ്ങളുണ്ട്, അതുമായി എന്തെങ്കിലും ബന്ധമുണ്ടോ എന്ന് കൃത്യമായി അന്വേഷിച്ചിട്ട് കണ്ടെത്തേണ്ടതുണ്ട്. ന്യൂസ് ബ്യൂറോ, കാസർഗോഡ്. ಕುಂಬಳೆ ಆರಿಕಾಡಿ ಕೋಟೆಯಲ್ಲಿ ನಿಧಿ ಬೇಟೆ ವಶಕ್ಕೆ ಪಡೆಯಲಾದ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಘಟನೆಯಲ್ಲಿ ಪುರಾತತ್ವ ಇಲಾಖೆ ತನಿಖೆ ನಡೆಸಬೇಕೆಂದು ಬಿಜೆಪಿ ಮೊಗ್ರಾಲ್ ಪುತ್ತೂರು ಸಮಿತಿ. ಘಟನೆಯನ್ನು ಪ್ರತಿಭಟಿಸಿ ಬಿಜೆಪಿ ನೇತೃತ್ವದಲ್ಲಿ ಪಂಚಾಯತ್ ಕಚೇರಿಗೆ ನಡೆಸಿದ ಮೆರವಣಿಗೆಯಲ್ಲಿ ಪ್ರತಿಭಟನೆ ಭುಗಿಲೆದ್ದಿತು. ಕುಂಬಳೆ ಆರಿಕಾಡಿ ಕೋಟೆಯಲ್ಲಿ ನಿಧಿ ಬೇಟೆ ವಶಕ್ಕೆ ಪಡೆಯಲಾದ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಘಟನೆಯಲ್ಲಿ ಪುರಾತತ್ವ ಇಲಾಖೆ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಬಿಜೆಪಿ ಮೊಗ್ರಾಲ್ ಪುತ್ತೂರು ಸಮಿತಿಯ ನೇತೃತ್ವದಲ್ಲಿ ಮಾರ್ಚ್ ಹಾಗೂ ಪ್ರತಿಭಟನೆ ನಡೆಸಲಾಯಿತು. ಚೌಕಿ ಜಂಕ್ಷನ್ನಿಂದ ಪಂಚಾಯತ್ ಕಚೇರಿವರೆಗೆ ನಡೆದ ಮಾರ್ಚ್ನಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ದರು. ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಪೊಲೀಸರು ತಡೆದರು. ನಂತರ ಕಾರ್ಯಕರ್ತರು ಪಂಚಾಯತ್ ಉಪಾಧ್ಯಕ್ಷರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು. ಪಂಚಾಯತ್ ಮುಂಭಾಗದಲ್ಲಿ ನಡೆದ ಪ್ರತಿಭಟನಾ ಸಭೆಯನ್ನು ಬಿಜೆಪಿ ಕಾಸರಗೋಡು ಮಂಡಲ ಅಧ್ಯಕ್ಷ ಗುರುಪ್ರಸಾದ್ ಪ್ರಭು ಉದ್ಘಾಟಿಸಿದರು. ಇಲ್ಲಿ ಅವರು ಅಭಿವೃದ್ಧಿ ಅಂತ ಹೇಳ್ತಾರೆ, ಆದರೆ ಯಾವುದೇ ಅಭಿವೃದ್ಧಿಯನ್ನು ತೋರಿಸಿಕೊಡ್ಲಿಕ್ಕೆ ಅವರಿಂದ ಇಷ್ಟುವರೆಗೆ ಸಾಧ್ಯ ಆಗಲಿಲ್ಲ. ಬಹುಶಃ ತೋರಿಸಿಕೊಡುವ ದೃಷ್ಟಿಯಿಂದ ಈ ವರ್ಷ ಆದರೂ ನಾವೇನಾದರೂ ಮಾಡಬೇಕು, ಅದಕ್ಕೆ ಫಂಡ್ ಬೇಕು, ಅದಕ್ಕೆ ರೊಟೇಷನ್ ಮಾಡುವ ದೃಷ್ಟಿಯಿಂದ ನಿಧಿ ಕಳ್ಳತನಕ್ಕೆ ವೈಸ್ ಪ್ರೆಸಿಡೆಂಟ್ ಆಗಿರುವವರು ಹೋಗಿರ್ಬೋದು ಅಂತ ಭಾವಿಸ್ತೇನೆ. ಬ್ಲಾಕ್ ಪಂಚಾಯತ್ ಸದಸ್ಯ ಸುಕುಮಾರನ್ ಕುದುರೆಪಾಡಿ, ಪ್ರಮೀಳಾ ಮಜಲ್, ಧನಂಜಯ ಮಧೂರು, ചന്ദ്രശേഖര, ഉമേഷ് കടപ്പുറ എന്നിവർ മാതനാടിದರು. ഗവൺമെന്റ് സംരക്ഷിക്കപ്പെടുന്ന ഒരു ഏറ്റവും വലിയ കോട്ടയിലെ ഒരു ഹിന്ദു സമൂഹം തന്നെ ഏറ്റവും ആദരണീയമായിട്ടും അതുപോലെ തന്നെ ബഹുമാനത്തോടും കൂടി കാണുന്ന നമ്മുടെ ഹനുമാൻ കോട്ടയിൽ കയറി അവിടെ ഇതുപോലെയുള്ള ഒരു അന്ധവിശ്വാസത്തിൻ്റെ പുറകിൽ ഇന്നാരും ഈ 24-ാം നൂറ്റാണ്ടിൽ അങ്ങനെ ഒരു ചിന്തഗതിയിലേക്ക് പോകാത്ത ഒരു സാഹചര്യത്തിൽ ഇതിൻ്റെ പുറകിൽ വേറെന്തൊക്കെയോ ഉള്ള ഗൂഢമായിട്ടുള്ള ചിന്തകൾ അതിൻ്റെ പുറകിലുണ്ട്. ഇവരുടെ പുറകിൽ ഒരുപാട് യൂത്ത് ലീഗിൻ്റെയും അതുപോലെ തന്നെ ലീഗിൻ്റെയും ഒക്കെ നേതാക്കന്മാരുണ്ട് എന്നുള്ളതാണ് ഞങ്ങളുടെ ഉറച്ച വിശ്വാസം. ആളുകളുടെ ഇടയിലുണ്ടായ ഈ ഒരു മനോവിഷമത്തിനെതിരെ അതൊരു കേസായിട്ട് എടുത്തുകൊണ്ട് തന്നെ മുമ്പിലോട്ട് പോകണം. അതിലുപരി ഭരണസമിതിയുടെ ഒരു അംഗം എന്ന രീതിയിൽ ഭരണസമിതിയിൽ നിന്ന് രാജിവെച്ച് പുറത്തു നിന്നുകൊണ്ട് ഇതിൻ്റെ കേസ് നടപടികൾ നേരിടണമെന്നും കൂടി ഈ ഒരു അവസരത്തിൽ ഭാരതീയ ജനതാ പാർട്ടിക്ക് വേണ്ടിയിട്ട് ആവശ്യപ്പെടുകയാണ്. ന്യൂസ് ബ്യൂറോ, കാസർഗോഡ്. ದೇವಾಲಯಗಳಿಗೆ ನುಗ್ಗಿ ಕಳ್ಳತನ ನಡೆಸುವ ಕುಖ್ಯಾತ ಗೂಡಿನ ಬಳಿ ಮೊಹಮ್ಮದ್ ರಫೀಕ್ನ ಬಂಧನ. ಕಾಸರಗೋಡು ನೀರ್ಚಾಲು, ಮಾನ್ಯ ಅಯ್ಯಪ್ಪ ಕ್ಷೇತ್ರಗಳಲ್ಲಿ ನಡೆದ ಕಳ್ಳತನ ಪ್ರಕರಣಗಳಲ್ಲಿ ಈತನನ್ನು ಬಂಧಿಸಲಾಗಿರುವುದು. ಬೆಂಗಳೂರಿನಲ್ಲಿ ಮಾರಾಟ ಮಾಡಿದ ಕದ್ದ ವಸ್ತುಗಳನ್ನು ಪತ್ತೆ ಹಚ್ಚಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ವಶಕ್ಕೆ ಪಡೆಯಲಾದ ರಫೀಕ್ ಜಿಲ್ಲೆಯ ಒಳಗೆ ಹಾಗೂ ಹೊರಗೆಯೂ ವಿವಿಧ ಆರಾಧನಾಲಯಗಳಲ್ಲಿ ನಡೆದ ಕಳ್ಳತನದ ಪ್ರಮುಖ ಆರೋಪಿಯಾಗಿದ್ದಾರೆ. ಕಾಸರಗೋಡು ಜಿಲ್ಲೆಯಾದ್ಯಂತ ವಿವಿಧ ಆರಾಧನಾಲಯಗಳಲ್ಲಿ ಕಳ್ಳತನ ನಡೆಸಿದ ಕುಖ್ಯಾತ ಕಳ್ಳ ಕರ್ನಾಟಕ ಗೂಡಿನ ಬಳಿಯ ರಫೀಕ್ ಎಂಬ ಮೊಹಮ್ಮದ್ ರಫೀಕ್ನ ಬಂಧನ. ನೀರ್ಚಾಲು, ಮಾನ್ಯ ಅಯ್ಯಪ್ಪ ಕ್ಷೇತ್ರಗಳಲ್ಲಿ ನಡೆದ ಕಳ್ಳತನ ಪ್ರಕರಣದಲ್ಲಿ ಬಾದಿಯಡ್ಕ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಸುಧೀರ್ ಕುಮಾರ್ ಎಂಬವರ ತಂಡವಾಗಿದೆ ಮೊಹಮ್ಮದ್ ರಫೀಕ್ನನ್ನು ಬಂಧಿಸಿರುವುದು. 2024 ನವೆಂಬರ್ 3ರಂದು ರಾತ್ರಿಯಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ ನಡೆದಿರುವುದು. ಅಯ್ಯಪ್ಪ ಭಜನಾ ಮಂದಿರದ ಕಬ್ಬಿಣದ ಗೇಟ್, ಗರ್ಭಗುಡಿ ಎಂಬಿವುಗಳ ಬೀಗ ಹೊಡೆದು ರಫೀಕ್ ಹಾಗೂ ತಂಡ ಒಳಗೆ ನುಗ್ಗಿರುವುದು.
ಅಯ್ಯಪ್ಪನ ಬೆಳ್ಳಿಯ ಛಾಯಾಚಿತ್ರ, ಅದರ ಮೇಲಿರುವ ಅರ್ಧ ಕಿಲೋಗ್ರಾಂ ತೂಕವಿರುವ ಬೆಳ್ಳಿಯ ರುದ್ರಾಕ್ಷಿ ಮಾಲೆ, 2 ಗ್ರಾಂ ಚಿನ್ನದ ಲಾಕೆಟ್ ಎಂಬಿವುಗಳನ್ನಾಗಿದೆ ಕಳ್ಳತನ ಮಾಡಿರುವುದು. ಮಾನ್ಯ ಕ್ಷೇತ್ರದಲ್ಲಿ ಕಳ್ಳತನ ನಡೆದ ದಿನವೇ ಪೊಯ್ನಾಚಿ ಧರ್ಮಶಾಸ್ತ್ರ ಕ್ಷೇತ್ರದ ಗರ್ಭಗುಡಿ ಆಫೀಸ್ ಎಂಬಿವುಗಳ ಬೀಗ ಒಡೆದು ಚಿನ್ನ ಹಾಗೂ 10,000 ರೂಪಾಯಿ ಬೆಲೆ ಬಾಳುವ ಡಿವಿಆರ್, ಕಾಣಿಗೆ ಡಬ್ಬಿಯಿಂದ 5,000 ರೂಪಾಯಿ ಕಳ್ಳತನ ಮಾಡಿರುವುದು ರಫೀಕ್ ನೇತೃತ್ವದಲ್ಲಿರುವ ತಂಡ ಎಂದು ಪೊಲೀಸರು ತಿಳಿಸಿದ್ದಾರೆ. ಮೊಹಮ್ಮದ್ ರಫೀಕ್ನ ಜೊತೆ ಆರೋಪಿಗಳಾದ ಉಳ್ಳಾಲದ ಮೊಹಮ್ಮದ್ ಫೈಸಲ್, ಬಂಟ್ವಾಳದ ಸಾದತ್ ಅಲಿ, ಕೋಡಿಯಮ್ಮಿ ನಿವಾಸಿಯಾದ ಇಬ್ರಾಹಿಂ ಕಲಂದರ್ ಎಂಬಿವರನ್ನಾಗಿದೆ ಬಂಧಿಸಿರುವುದು. ಬೆಂಗಳೂರಿನಲ್ಲಿ ಮಾರಾಟ ಮಾಡಿದ ಕದ್ದ ವಸ್ತುಗಳನ್ನು ಪತ್ತೆ ಹಿಡಿಯಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ನೀಲೇಶ್ವರ ಸಿಡಿಮದ್ದು ಸ್ಫೋಟದಲ್ಲಿ ಸರ್ಕಾರದ ಭರವಸೆ ಜಾರಿಯಾಗಿಲ್ಲ. ಆಸ್ಪತ್ರೆಗಳಿಗೆ ಮೃತರ ಅವಲಂಬಿತರಿಗೆ ಆಂಬ್ಯುಲೆನ್ಸ್ಗಳಿಗೆ ಯಾವುದೇ ಹಣವನ್ನು ನೀಡಿಲ್ಲ. ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಗಾಯಾಳುಗಳ ಮುಂದಿನ ಚಿಕಿತ್ಸೆಗೂ ಅಡ್ಡಿಯಾಗಿದೆ. ಅಕ್ಟೋಬರ್ 29ರಂದಾಗಿದೆ ನೀಲೇಶ್ವರ ಅನ್ಯೂಟಂಬಲ ವೀರರ್ಕಾವು ಕ್ಷೇತ್ರದ കളിಯಾಟದ ವೇಳೆ ಸಿಡಿಮದ್ದು ಸ್ಫೋಟ ಸಂಭವಿಸಿರುವುದು. ಅಪಘಾತದಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. 148 ಮಂದಿಗೆ ಸುಟ್ಟ ಗಾಯಗಳಾಗಿವೆ. ಈ ದುರಂತದ ನಂತರ ಸರ್ಕಾರ ಮೃತರ ಅವಲಂಬಿತರಿಗೆ ಆರ್ಥಿಕ ನೆರವು ಘೋಷಿಸಿತ್ತು. ಗಾಯಾಳುಗಳ ವೈದ್ಯಕೀಯ ವೆಚ್ಚವನ್ನು ಕೈಗೆತ್ತಿಕೊಂಡಿತ್ತು. ಕರ್ನಾಟಕ ಮತ್ತು ಕೇರಳದ ಆಸ್ಪತ್ರೆಗಳಿಗೆ 3 ಕೋಟಿಗೂ ಹೆಚ್ಚು ರೂಪಾಯಿಯನ್ನು ರಾಜ್ಯ ನೀಡಬೇಕಿದೆ. ವೈದ್ಯಕೀಯ ವೆಚ್ಚವಾಗಿ ಬಾಕಿ ಬಿಲ್ಗಳನ್ನು ನೀಡಲು ಮಧ್ಯಪ್ರವೇಶಿಸುವಂತೆ ಕೋರಿ ಮಂಗಳೂರಿನ ಖಾಸಗಿ ಆಸ್ಪತ್ರೆ ಅಧಿಕಾರಿಗಳು ಜಿಲ್ಲಾಧಿಕಾರಿಯವರಿಗೆ ಪದೇ ಪದೇ ಪತ್ರಗಳನ್ನು ಕಳುಹಿಸಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರ ನಂತರ ಆಸ್ಪತ್ರೆಯ ಅಧಿಕಾರಿಗಳು ಕಾಸರಗೋಡು ಸಂಸದ രാജ്മോഹൻ ഉണ്ണിത്താൻ ಅವರನ್ನು ಸಂಪರ್ಕಿಸಿ ಬಾಕಿ ಬಿಲ್ ಲಭಿಸುವಂತೆ ಮಾಡಲು ಮಧ್ಯಪ್ರವೇಶಿಸುವಂತೆ ಕೋರಿದ್ದಾರೆ. പിറ്റേ ഗവൺമെൻറ് പ്രഖ്യാപനം വന്നു, ഇതിൻ്റെ ചികിത്സയ്ക്ക് ആവശ്യമായ പണം മൊത്തം സംസ്ഥാന സർക്കാർ വഹിക്കാം. അപ്പോൾ അതിൻ്റെ അടിസ്ഥാനത്തിൽ ഞാൻ മിംസിലൊക്കെ ബന്ധപ്പെട്ട് ഈ 50,000 രൂപ തിരിച്ചു കൊടുക്കണമെന്ന് ആവശ്യപ്പെട്ടു. കാര്യം പാവപ്പെട്ട തൊഴിലാളികളുടെ നിന്ന് പിരിച്ചാണ്. അപ്പോൾ ഗവൺമെൻറ് നിങ്ങൾക്ക് ആ പണം തരുമെന്ന് പറഞ്ഞു. ഇപ്പോൾ 2 ദിവസത്തിന് മുമ്പ് എനിക്ക് കർണാടക മംഗലാപുരത്തെ AJ ഹോസ്പിറ്റലിൽ നിന്നൊരു കത്ത് വന്നു. 1,56,80,000 രൂപ കേരള ഗവൺമെൻറ് ഇതുവരെ കൊടുത്തിട്ടില്ല. ആ പണം MP ഇടപെട്ട് വാങ്ങിച്ചു കൊടുക്കണമെന്നാണ് അവരുടെ ആവശ്യം. ഇപ്പം AJ മാത്രമല്ല, ഫാദർ മുള്ളേഴ്സ് ഉണ്ട്, അതുപോലെ ഹെഗ്ഡേ ഹോസ്പിറ്റലുണ്ട്, അതുപോലെ കോഴിക്കോട് മിംസ് ഉണ്ട്, കണ്ണൂർ മിംസ് ഉണ്ട്, ബേബി മറൈനുണ്ട്. അപ്പോൾ ഈ ആശുപത്രികൾക്കെല്ലാം ഇതുപോലെ പണം കൊടുത്ത് കാണില്ല. അപ്പോൾ സ്വാഭാവികമായി ആ ആശുപത്രികളും ഇനി രംഗത്ത് വരും. മാത്രമല്ല, പാവങ്ങളുടെ കയ്യിൽ നിന്നാണ് ഇനിഷ്യൽ എക്സ്പെൻസ് അവർ വാങ്ങിച്ചത്. ആ പണം തിരിച്ചു കൊടുക്കുന്നില്ലെങ്കിൽ അവരുടെ സ്ഥിതി പരമദയനീയമാണ്. അതുകൊണ്ട് ഗവൺമെൻറ് പറഞ്ഞ വാക്ക് പാലിക്കണം. കൊടുക്കാമെന്ന് പറഞ്ഞാൽ കൊടുക്കണം. ಮಂಗಳೂರಿನ AJ ಆಸ್ಪತ್ರೆಗೆ ಮಾತ್ರ ಸರ್ಕಾರ 1.56 ಕೋಟಿ ರೂಪಾಯಿ ಪಾವತಿಸಬೇಕಾಗಿದೆ. ಅಪಘಾತದಲ್ಲಿ ಮೃತಪಟ್ಟ KV ರಂಜಿತ್ ಹಾಗೂ ಪದ್ಮನಾಭನವರ ಅವಲಂಬಿತರಿಗೆ ಸರ್ಕಾರ ಘೋಷಿಸಿದ 4 ಲಕ್ಷ ರೂಪಾಯಿಗಳ ಆರ್ಥಿಕ ನೆರವು ಲಭ್ಯವಾಗಿಲ್ಲ. ಅಪಘಾತದ ಸಮಯದಲ್ಲಿ ಕರ್ತವ್ಯದಲ್ಲಿದ್ದ 25 ಆಂಬ್ಯುಲೆನ್ಸ್ಗಳಿಗೂ ಹಣ ಲಭಿಸಬೇಕಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಸರಗೋಡು ನಗರದ ಸಂಘ ಚಾಲಕರಾಗಿದ್ದ ದಿನೇಶ್ ಅವರು ಉದ್ಘಾಟಿಸಿದ ಗಂಜಿ ಊಟ ವಿತರಣೆ ಕಾರ್ಯಕ್ರಮ 14ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇದರ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ನಗರಸಭೆ ಕೌನ್ಸಿಲರ್ ವರಪ್ರಸಾದ್ ಕೋಟೆಕಣಿ ಅವರು ಮುಖ್ಯ ಭಾಷಣ ಮಾಡಿದರು. ಕಾಸರಗೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಸರಗೋಡು ನಗರದ ಸಂಘ ಚಾಲಕರಾಗಿದ್ದ ದಿನೇಶ್ ಅವರು ಉದ್ಘಾಟಿಸಿದ ಗಂಜಿ ಊಟ ವಿತರಣೆ ಕಾರ್ಯಕ್ರಮ 14ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇದರ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ നഗരസഭ കൗൺസിലർ വരപ്രസാദ് കോട്ടക്കണി മുഖ്യ ഭാഷണം ಮಾಡಿದರು. ഒരു ദിവസം പോലും മുടക്കാതെയാണ് ഇത്തരത്തിലുള്ള കഞ്ഞിവെള്ളം പറഞ്ഞ മാതിരിയാണ് ഞങ്ങൾക്ക് ആസ്പത്രിയിൽ ആവശ്യമുള്ളത്. കഞ്ഞിയാണ്, കഞ്ഞിവെള്ളമാണ്. അതേപോലെ ബിരിയാണി, മറ്റുള്ള പായസം അതൊന്നും ആവശ്യമില്ല. ഞങ്ങൾക്ക് ആവശ്യമുള്ളത് ഈ കഞ്ഞിവെള്ളമാണ്. ഈ കഞ്ഞിവെള്ളം ദിവസം ഒരു 100ഓളം രോഗികൾക്കാണ് വിതരണം ചെയ്യുന്നത്. 14 വർഷത്തിൽ നിരന്തരമായിട്ടുള്ള ഇത്തരത്തിലുള്ള സേവനം ചെയ്യുന്ന കാസർഗോഡിൽ വേറെ ഒരു ആൾക്കാർ ഇല്ല എന്നാണ് പറയാൻ ഞാൻ ആഗ്രഹിക്കുന്നത്. ಸೇವಾ ಭಾರತಿ ಉಪಾಧ್ಯಕ್ಷ ನಾರಾಯಣ ಕೊಳಕೆಬೈಲು, ಸದಸ್ಯರಾದ ರಾಜಾನಂದ ಅಣಂಗೂರು, ಡಯಟ್ ಶಾಲೆಯ ನಿವೃತ್ತ ಸುಂದರಿ ಟೀಚರ್, ರೋಸಿ ಟೀಚರ್, ಆರಾಧ್ಯ ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಉಮೇಶ್ ರಾಮದಾಸ್ ನಗರ ಸ್ವಾಗತಿಸಿ ಕೋಶಾಧಿಕಾರಿ ಮನೀಶ್ ಅಡ್ಕತಬೈಲು ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎನ್ಸಿಪಿ ಉತ್ತರ ವಲಯ ಕಾರ್ಯಕರ್ತ ಸಮಾವೇಶ ಕಾಸರಗೋಡು ಸುನ್ನಿ ಸೆಂಟರ್ನಲ್ಲಿ ನಡೆಯಿತು. ರಾಜ್ಯ ಉಪಾಧ್ಯಕ್ಷ PM ಸುರೇಶ್ ಬಾಬು ಉದ್ಘಾಟಿಸಿದರು. ಕಾಸರಗೋಡು ಸುನ್ನಿ ಸೆಂಟರ್ನಲ್ಲಿ ನಡೆದ ಎನ್ಸಿಪಿ ಉತ್ತರ ವಲಯ ಕಾರ್ಯಕರ್ತ ಸಮಾವೇಶವನ್ನು ರಾಜ್ಯ ಉಪಾಧ್ಯಕ್ಷ PM ಸುರೇಶ್ ಬಾಬು ಉದ್ಘಾಟಿಸಿ ಮಾತನಾಡಿದರು. ಈ സംഘടന ആ സംഘടനയുടെ ചുമതലക്കാരായി നിൽക്കുന്ന നിങ്ങളും ഞാനും ഏത് രൂപത്തിൽ ഇതിനെ പുഷ്ടിപ്പെടുത്തണം, ആ പുഷ്ടിപ്പെടുത്തുന്നതിനാവശ്യമായ രാഷ്ട്രീയം നിങ്ങൾ എങ്ങനെ ഉണ്ടാകണം,
അതാണ് പ്രധാനപ്പെട്ട ഒരു ചർച്ച. ಜಿಲ್ಲಾಧ್ಯಕ್ಷ ಕರೀಂ ಚಂದೇರ ಅಧ್ಯಕ್ಷತೆ ವಹಿಸಿದ್ದರು. ರಾಜು ಕೋಯನ್, ಟಿ ನಾರಾಯಣನ್, ಉದಿನೂರು ಸುಕುಮಾರನ್, ದಾಮೋದರನ್ ಬೆಳ್ಳಿಗೆ, ಸಿದ್ದಿಕ್ ಕೈಕಂಬ, ಲಿಜೋ ಸೆಬಾಸ್ಟಿಯನ್, ಉಬೈದುಲ್ಲಾ ಕಡಾವತ್, ಖದೀಜಾ ಮೊಗ್ರಾಲ್, ಸುಬೈರ್ ಪಡ್ಪು, ಎಟಿ ವಿಜಯನ್ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಡಲ್ಮೇರ್ಕಳ ಎಎಲ್ಪಿ ಶಾಲೆಯಲ್ಲಿ 76ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ವಾರ್ಡ್ ಮೆಂಬರ್ ಅಶೋಕ್ ಭಂಡಾರಿ ಧ್ವಜಾರೋಹಣಗೈದರು. ಕೂಡಲ್ಮೇರ್ಕಳ ಎಎಲ್ಪಿ ಶಾಲೆಯಲ್ಲಿ 76ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ವಾರ್ಡ್ ಮೆಂಬರ್ ಅಶೋಕ್ ಭಂಡಾರಿ ಧ್ವಜಾರೋಹಣಗೈದರು. ಶಾಲಾ ಮ್ಯಾನೇಜರ್ ಬಿಎ ಅಬ್ದುಲ್ ಖಾದರ್ ಹಾಜಿ, ಎಚ್ಎಂ ಪ್ರಕಾಶನ್, ಪಿಟಿಎ ಅಧ್ಯಕ್ಷ ಮನಾಫ್, ಎಂಪಿಟಿಎ ಆಶಾಲತಾ, ಮಕ್ಕಳು ಹಾಗೂ ಶಿಕ್ಷಕರು ಹಾಜರಿದ್ದರು. ಸಿಹಿ ತಿಂಡಿಯನ್ನು ವಿತರಿಸಲಾಯಿತು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಸಮಾಪನಗೊಂಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಭಾಷಾ ವೈವಿಧ್ಯತೆಯಿಂದ ಗಮನಾರ್ಹವಾಯಿತು ಬಾಲ ಸಂಸತ್ತು. ಕೊರಗು ವಿಶೇಷ ಯೋಜನೆಯ ಭಾಗವಾಗಿ ಕಾಸರಗೋಡು ಕುಟುಂಬಶ್ರೀ ಜಿಲ್ಲಾ ಮಿಷನ್ ಆಗಿದೆ ಬಾಲಸಭಾ ಮಕ್ಕಳ ಮಾದರಿ ಸಂಸತ್ತು ಆಯೋಜಿಸಿರುವುದು. ಬಾಲವಾಣಿ ಮಾದರಿ ಸಂಸತ್ತು ಮಕ್ಕಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮಹತ್ವ ಮತ್ತು ವ್ಯಾಪ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುವ ಭಾಗವಾಗಿ ಆಯೋಜಿಸಲಾಗಿದೆ. ಜಿಲ್ಲೆಯ ಪ್ರಾಕ್ತನ ಬುಡಕಟ್ಟು ಜನಾಂಗದ 120 ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನ್ನಡ, ತುಳು, ಮಲಯಾಳಂ ಮತ್ತು ಆಂಗ್ಲ ಭಾಷೆಗಳಲ್ಲಿ ಭಾಷಣ ಮಾಡಿದರು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಭೂಮಸೂದೆಯನ್ನು ಜಾರಿಗೆ ತಂದದ್ದು KR ಗೌರಿಯಮ್ಮ. ನಮ್ಮ ಕೇರಳದ ಮಹಿಳೆಯರ ಇತಿಹಾಸದಲ್ಲಿ ಕೇರಳದಲ್ಲಿ ಈಗಲೂ ಕೂಡ ಮಹಿಳಾ ಮುಖ್ಯಮಂತ್ರಿ ಆಗಲಿಲ್ಲ. ಮಹಿಳಾ ಮುಖ್ಯಮಂತ್ರಿ ಈಗಲೂ ಆಗಲಿಲ್ಲ. ಮಹಿಳಾ ಮುಖ್ಯಮಂತ್ರಿ ಆಗ್ತಿದ್ರೆ KR ಗೌರಿಯಮ್ಮನವರು ಆಗ್ತಾ ಇದ್ರು. ಎಲ್ಲಾದರೂ ಅವರ ಆತ್ಮಕಥೆ ಇದೆ, ಲೈಬ್ರರಿಯಿಂದ ಸಿಗುವುದಾದರೆ KR ಗೌರಿಯಮ್ಮನವರ ಒಂದು ಆತ್ಮಕಥೆಯನ್ನು ಓದಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಿಡಿಎಸ್ ಚೇರ್ಪರ್ಸನ್ ಜಯಶ್ರೀ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಮಿಷನ್ ಸಂಯೋಜಕ ಟಿಟಿ ಸುರೇಂದ್ರನ್ ಕೊರಗ ವಿಭಾಗದ ಮಕ್ಕಳ ಸುರಕ್ಷಿತ ಭವಿಷ್ಯವನ್ನು ಬಲಪಡಿಸಲು ಕಾಸರಗೋಡು ಕುಟುಂಬಶ್ರೀ ವಿಶೇಷವಾಗಿ ಜಾರಿಗೊಳಿಸಿದ ಬಿ ಆಂಬಿಷಿಯಸ್ ಯೋಜನೆಯ ಬಗ್ಗೆ ವಿವರಿಸಿದರು. ಎಡಿಎಂಸಿ ಕಿಶೋರ್ ಕುಮಾರ್ ಸ್ವಾಗತಿಸಿದರು. ನಿರ್ಮಲ್ ಕುಮಾರ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮಕ್ಕೆ ಕೊರಗ ವಿಶೇಷ ಯೋಜನಾ ಸಂಯೋಜಕ ಯದುರಾಜ್ ಫಾತಿಮತ್ ಸೌರ ನೇತೃತ್ವ ನೀಡಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಚಿರಾಗ್ ಕೂಟಯಮದ ಆಶ್ರಯದಲ್ಲಿ ವಿದ್ಯಾನಗರ ಜನಮೈತ್ರಿ ಪೊಲೀಸರ ಸಹಯೋಗದಲ್ಲಿ ವಿಶೇಷ ಚೇತನರಾದ ಮಕ್ಕಳಿಗೆ ವೀಲ್ ಚೇರ್ ವಿತರಿಸಲಾಯಿತು. ಚೆರ್ಕಳ ಸೆಂಟ್ರಲ್ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ವೀಲ್ ಚೇರ್ ವಿತರಿಸಿರುವುದು. ಕಾಸರಗೋಡು ಚಿರಗ್ ಕೂಟಾಯಮದ ಆಶ್ರಯದಲ್ಲಿ ವಿದ್ಯಾನಗರ ಜನಮೈತ್ರಿ ಪೊಲೀಸರ ಸಹಯೋಗದಲ್ಲಿ ಅರ್ಹರಾದ ವಿಶೇಷಚೇತನ ಮಕ್ಕಳಿಗೆ 55ನೇ ವೀಲ್ ಚೇರ್ ವಿತರಣಾ ಕಾರ್ಯಕ್ರಮ ಚೆರ್ಕಳ ಸೆಂಟ್ರಲ್ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆಯಿತು. സിവിൽ സീനിയർ ജഡ്ജ് രുക്മ എസ് രാജ് ഉദ്ഘാടിಸಿದರು. ചിറക് എന്ന കൂട്ടായ്മ ഇന്ന് 55ാമത്തെ വീൽ ചെയറാണ് വിതരണം ചെയ്യുന്നത്. അവരുടെ മോട്ടോ ഞാൻ ശ്രദ്ധിച്ചു. പറക്കാൻ പറ്റാത്ത പറവകൾക്ക് കൈത്താങ്ങ എന്നൊരു മോട്ടോ ആണ് അവരുടേത്. അത് ശരിക്കും പറഞ്ഞാൽ വലിയൊരു മോട്ടോ ആണ്. കാരണം എന്ന് പറഞ്ഞാൽ നമുക്ക് പലർക്കും നമുക്ക് ഇപ്പോൾ എല്ലാം പറ്റുന്ന ആളുകൾക്ക് നമുക്ക് നമ്മുടെ കുറവുകൾ എന്താണെന്ന് മാത്രമാണ് എപ്പോഴും നമ്മൾ നോക്കുന്നത്, അല്ലേ? നമുക്ക് കൈയും കാലും കണ്ണും മൂക്കും ചെവിയും ഒക്കെ പ്രവർത്തിക്കുന്നുണ്ടെങ്കിലും നമ്മൾ ശരിക്കും ഭാഗ്യവാന്മാരാണ്. അപ്പൊ അത് ഏതെങ്കിലും ഒന്ന് പ്രവർത്തിക്കാതിരിക്കുന്ന സമയത്താണ് അതിന്റെ ബുദ്ധിമുട്ട് നമുക്ക് മനസ്സിലാവുള്ളൂ. പക്ഷെ അങ്ങനെയുള്ളവരൊക്കെയും അതുകൊണ്ട് മാത്രം നമ്മൾ തളയ്ക്കപ്പെട്ടു പോകുന്നില്ല എന്നുള്ളത് നമ്മൾ മനസ്സിലാക്കണം. ಪಿಟಿಎ ಅಧ್ಯಕ್ಷ ಹನೀಫ್ ಕಣಿಯಡುಕ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಅಡಿಷನಲ್ ಎಸ್ಪಿ ಪಿ ಬಾಲಕೃಷ್ಣ ನಾಯರ್, ಎನ್ಎ ಚಾರಿಟೇಬಲ್ ಟ್ರಸ್ಟ್ನ ಚೇರ್ಮನ್ ಎನ್ಎ ಅಬುಬಕರ್ ಹಾಜಿ ಮುಖ್ಯ ಅತಿಥಿಯಾಗಿದ್ದರು. ಕಾಸಿಂ ಬಿಸಿಪಿ ಚಿರಗ್ ಕೂಟಾಯಮದ ವೈಸ್ ಚೇರ್ಮನ್ ಎನ್ಎ ಮಹಮೂದ್, ಮೊಹಮ್ಮದ್ ಅಲಿ, ಎಸ್ಐ ವಿಜಯನ್, ರಾಜೇಶ್ ಪಾಡಿ ಮುಂತಾದವರು ಮಾತನಾಡಿದರು. ಪ್ರಾಂಶುಪಾಲ ವಿನೋದ್ ಕುಮಾರ್ ಸ್ವಾಗತಿಸಿ ಅಬ್ದುಲ್ಲಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರಿಕಾಡಿ ಕೋಟೆಯ ಬಾವಿಯಲ್ಲಿ ನಿಧಿ ಅಗೆಯಲು ಬಂದ ಘಟನೆ ಮುಂದುವರೆದಿದೆ ಸುತ್ತಲಿನ ನಿಗೂಢತೆ. ಎಸ್ಡಿಪಿಐ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ ವತಿಯಿಂದ ಪ್ರತಿಭಟನಾ ಮಾರ್ಚ್. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ. ಕುಂಬಳೆ ಆರಿಕಾಡಿ ಕೋಟೆಯಲ್ಲಿ ನಿಧಿ ಬೇಟೆ. ಪಂಚಾಯತ್ ಉಪಾಧ್ಯಕ್ಷ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ಮೊಗ್ರಾಲ್ ಪುತ್ತೂರು ಸಮಿತಿ. ದೇವಾಲಯಗಳಿಗೆ ನುಗ್ಗಿ ಕಳ್ಳತನ ನಡೆಸುವ ಕುಖ್ಯಾತ ಕಳ್ಳನ ಬಂಧನ. ಗೂಡಿನ ಬಳಿ ಮೊಹಮ್ಮದ್ ರಫೀಕ್ ಬಂಧಿತ ಆರೋಪಿ. ಕಾಸರಗೋಡು ನೀಲೇಶ್ವರ ಸಿಡಿಮದ್ದು ಸ್ಫೋಟ. ಸರ್ಕಾರದ ಭರವಸೆ ಇನ್ನೂ ಜಾರಿಯಾಗಿಲ್ಲ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.